ಅಂದರೆ ಕೌರವರಿಗೂ ಪಾಂಡವರಿಗೂ ಯುದ್ಧ ಸಂಘಟನೆ ಆಗಿರ್ತದೆ. ಸೊ ಅದಕ್ಕಾಗಿ ಇಬ್ಬರೂ ಕೂಡ ಶ್ರೀಕೃಷ್ಣ ಪರಮಾತ್ಮ ಹತ್ರ ಸಹಾಯ ಬೇಡೋದಕ್ಕೆ ಅಂತ ಹೇಳಿ ದುರ್ಯೋಧನ ಮತ್ತು ಅರ್ಜುನ ಇಬ್ಬರು ರೋಡ್ಸಿನಲ್ಲಿ ಆಡ್ಕೊಂಡು ಹೋಗ್ತಾ ಇರ್ತಾರೆ. ಅಂದರೆ ನಾನು ಮುಂದಾಗಿ ಹೋಗ್ಬೇಕು ಅನ್ನೋ ಒಂದು ಉದ್ದೇಶ. ಫಸ್ಟ್ ಹೋಗಿ ನಾನು ಸಹಾಯ ಬೇಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿರ್ತಾರೆ. ಈಗ ಮೊದಲು ದುರ್ಯೋಧನ ಪಾತ್ರದವರು ಆಡ್ಕೊಂಡು ಅವರು ಬರ್ತಾರೆ, ಶ್ರೀಕೃಷ್ಣನ ದ್ವಾರಕಾ ನಗರಕ್ಕೆ ಪ್ರವೇಶ ಮಾಡಬೇಕು ಅಂತ ಸಹಾಯ ಕೇಳೋದಕ್ಕೆ ಅಂತ ಬರ್ತಾರೆ ದುರ್ಯೋಧನ. ಹೊರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ, ಹೊರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ, ಕುರು ಪಾಂಡವರಳು ಸಿದ್ಧತೆಗೊಂಡಿಹ ಯುದ್ಧದ ಸುದ್ದಿಯ ಶೀಘ್ರದಳುರುಹಿ, ನಂದಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು, ನಂದಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ಭರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ, ಭರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಹದಮ ಭೀಮನ ವಧಿಸಲು ನಾಂ ವಿಧ ವಿಧ ಪ್ರಯೋಗವೆಸಗಿದರು, ಹದಮ ಭೀಮನ ವಧಿಸಲು ನಾಂ ವಿಧ ವಿಧ ಪ್ರಯೋಗವೆಸಗಿದರು. ಕದೀಮರವರು ಎದಗೆಡದೆ ಮದಕರಿಯಮ್ಮಯ ಕೊಬ್ಬಿಹರು, ಕದೀಮರವರು ಎದಗೆಡದೆ ಮದಕರಿಯಮ್ಮಯ ಕೊಬ್ಬಿಹರು. ಮಾಧವನ ಬೆಂಬಲದಿ ಮೆರೆಯುವ ಮದಾಂಧ ಪಾಂಡವರ ಆರ್ಭಟವ, ಮಾಧವನ ಬೆಂಬಲದಿ ಮೆರೆಯುವ ಮದಾಂಧ ಪಾಂಡವರ ಆರ್ಭಟವ. ಕದನದಲ್ಲಿ ಮದವು ಮುರಿದು ಎಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲ್, ಕದನದಲ್ಲಿ ಮದವು ಮುರಿದು ಎಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲ್ ಭರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ, ಭರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಯಾದವರಾಗನ ಸೈನ್ಯವು ದೊರೆತರೆ ಸುಲಭದಿ ಮಣಿಸುವೆ ಶತ್ರುಗಳ, ಯಾದವರಾಗನ ಸೈನ್ಯವು ದೊರೆತರೆ ಸುಲಭದಿ ಮಣಿಸುವೆ ಶತ್ರುಗಳ. ಭಾಮಾರಮಣನು ಎನ್ನಶವಾದರೆ ಓಮಗೈವೆ ಆ ಭೀಮನ, ಭಾಮಾರಮಣನು ಎನ್ನಶವಾದರೆ ಓಮಗೈವೆ ಆ ಭೀಮನ. ಮಧ್ಯಮ ಪಾಂಡವ ಪಾರ್ಥನ ವಧಿಸಲು ಮಿತ್ರ ಕರ್ಣ ತೊಟ್ಟಿಹನು ಪಣವ, ಮಧ್ಯಮ ಪಾಂಡವ ಪಾರ್ಥನ ವಧಿಸಲು ಮಿತ್ರ ಕರ್ಣ ತೊಟ್ಟಿಹನು ಪಣವ. ಕುರುಸಿಂಹಾಸನದೊಳು ಕುಳಿತು ನಿರುತ ಔಷಧಿ ಧರೆಯ ನಾಳ್ವೆ, ಕುರುಸಿಂಹಾಸನದೊಳು ಕುಳಿತು ನಿರುತ ಔಷಧಿ ಧರೆಯ ನಾಳ್ವೆ. ಭರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ, ಭರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಅಂತೂ ನಮಗೂ ಪಾಂಡವರಿಗೂ ಯುದ್ಧವು ಸಂಘಟಿಸಿದಂತಾಯಿತು. ಈ ಕೌರವೇಶ್ವರನ ಛಲ ಮತ್ತು ಬಲವನ್ನು ತೋರ್ಪಡಿಸಲು ಇಂದಿಗೆ ಸಾಕ್ಷಿಯಾಯಿತು ಕುರುಕ್ಷೇತ್ರ ಯುದ್ಧದ ಸಂಗ್ರಾಮ. ನಾನೀಗಲೇ ದ್ವಾರಕೆಗೆ ಹೋಗಿ ಕೃಷ್ಣನ ಸಹಾಯವನ್ನು ಪಡೆದು ನಂತರ ಆ ಪಾಂಡವರನ್ನು ದುರ್ಯೋಧನ ದ್ವಾರಕೆಗೆ ಎಂಟ್ರಿ ಆಗ್ತಾ ಹೋಗ್ತಾರೆ. ಇನ್ನು ಅದೇ ಥರದಲ್ಲಿ ಅರ್ಜುನ ಬರ್ತಾರೆ. ದರುಶನವಾನಿ ತೋರೆಯ ದೇವಾ ದರುಶನವಾನಿ ತೋರೆಯ, ಪಾಂಡವರೈವರ ಪ್ರಾಣವು ನೀನು, ಪಾಂಡವರೈವರ ಪ್ರಾಣವು ನೀನು. ಪರಮ ದಯಾಕರ ಕೊಡು ಎನಗ ಭಯವ, ಪರಮ ದಯಾಕರ ಕೊಡು ಎನಗ ಭಯವ. ಜೀವವು ನೀನೆಂದು ನಂಬಿಹೇವಯ್ಯ, ಜೀವವು ನೀನೆಂದು ನಂಬಿಹೇವಯ್ಯ. ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ, ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ. ದರುಶನವಾನಿ ತೋರೆಯ ದೇವಾ ದರುಶನವಾನಿ ತೋರೆಯ. ಅರಣ್ಯವಾಸವ ಆಜ್ಞಾನುಸಾರದಿ, ಅರಣ್ಯವಾಸ ಅವರಾಜ್ಞಾನುಸಾರದಿ. ಆನಂದದಿ ನಾವು ಕಳೆದೆವು ದೇವಾ, ಪಾಮರರಾದ ಪಾಂಡವರಿಗೆ ನೀ, ಪಾಮರರಾದ ಪಾಂಡವರಿಗೆ ನೀ. ಧರ್ಮದಿ ರಾಜ್ಯವ ದೊರಕಿಸೋ ದೇವಾ, ಧರ್ಮದಿ ರಾಜ್ಯವ ದೊರಕಿಸೋ ದೇವಾ. ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ, ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ. ದರುಶನವಾನಿ ತೋರೆಯ ದೇವಾ ದರುಶನವಾನಿ ತೋರೆಯ. ಅಣ್ಣನ ಆಜ್ಞೆಯುಂಟು ವನವಾಸ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಿಂದಿರುಗಿದರೂ ಸಹ ನಮ್ಮ ಶ್ರೀಕೃಷ್ಣ ಪರಮಾತ್ಮನ ಕೃಪಾದೃಷ್ಟಿಯು ನಮ್ಮ ಮೇಲೆ ಇನ್ನೂ ಬಾರಲೇ ಇಲ್ಲವಲ್ಲ.
ಇರಲಿ, ಅಣ್ಣನ ಆಜ್ಞೆಯಂತೆ ನಾನೀಗಲೇ ದ್ವಾರಕೆಗೆ ತೆರಳಿ ಶ್ರೀಕೃಷ್ಣ ಪರಮಾತ್ಮನ ದರ್ಶನವನ್ನು ಪಡೆಯುವುದು. ಅರ್ಜುನಂದು ರೋಡ್ ಸೀನ್ ಮುಗಿತು. ಈಗ ದ್ವಾರಕೆ ಅಲ್ಲಿ ಶ್ರೀಕೃಷ್ಣ ಮಲಗಿರ್ತಾರೆ, ದುರ್ಯೋಧನ ಬರ್ತಾರೆ. ಏನಿ ಭವ್ಯ ಭವನದ ಶೃಂಗಾರ ವೈಭವ, ಏನಿ ಅದ್ಭುತ ಕಲಾಕೃತಿ ಎಂದು ಕಂಡರಿಯದ ದೃಶ್ಯಗಳಿಂದ ಅಲಂಕೃತವಾಗಿ ರಂಗು ರಂಗಿನಿಂದ ಕಂಗೊಳಿಸುತ್ತಿರುವುದಲ್ಲ ಶ್ರೀರಂಗನಾಥ. ಎತ್ತ ನೋಡಿದ ರತ್ತ ಮುತ್ತು ರತ್ನ ವಜ್ರ ವೈಡೂರ್ಯಗಳಿಂದ ಕೆತ್ತಲ್ಪಟ್ಟ ಸಾಲು ಸಾಲು ಕಂಬಗಳ ಸೊಬಗು ದೃಷ್ಟಿ ಬೀರಿದೊಡನೆ ಚಿತ್ತ ಚಾಂಚಲ್ಯಗೊಳಿಸುವ ಭಾವಭಂಗಿಗಳ ಮಧುರ ಮಿಲನ. ಈ ಭವನವನ್ನು ಕಂಡಾಕ್ಷಣ ಎನ್ನ ಮನದ ಮೋಡಗಳು ಕರಗಿ ಮಳೆಗರದಂತೆ ಎನ್ನ ಅಂತರಾತ್ಮದಲ್ಲಿ ವಾಸವಾಗುತ್ತಿರುವುದಲ್ಲ ಅದ್ಯಾವ ಶಿಲ್ಪಿಯ ಕೈಚಾತುರ್ಯ, ಅಥವಾ ಸೃಷ್ಟಿಕರ್ತನಾದ ಬ್ರಹ್ಮದೇವನೇನಾದರೂ ತನ್ನ ಸೌಂದರ್ಯದ ಸೊಬಗನ್ನೆಲ್ಲ ಈ ದ್ವಾರಕಾ ನಗರದಲ್ಲಿ ಬಿಟ್ಟು ಹೋದರೆ ವರ್ಣಿಸಲ ಸದಳ. ಇಲ್ಲಿ ಈ ಕಡೆ ಶಿಲಾಬಾಲಕಿಯರು ನಿಂತಿರ್ತಾರೆ. ಓಹ್, ಶಿಲಾಬಾಲಕಿಯರ ಭಾವಭಂಗಿಯ ತೋರಿ ಓರೆ ನೋಟವ ಬೀರಿ ಸಪ್ತ ಶರೀರವನ್ನೇ ಬಡಿದಪ್ಪಿಸುತ್ತಿರುವ ಏನೇ ಮೌನಾಂಗನೆಯರ ಕಡೆಗಣ್ಣಿನ ಪುಡುಗೋಟದ ವೈಭವ, ಬಳ್ಳಿಯಂತೆ ಬೆಳಕುತ್ತಿರುವ ಇವಳನ್ನು, ನಕ್ಷತ್ರಗಳಂತೆ ಪಳಪಳನೆ ಹೊಳೆಯುತ್ತಿರುವ ಇವಳ ನಯನ, ಸಂಪಿಗೆ ಎಸಲಿನಂತಹ ನಾಸಿಕ, ಆ ಮಧುಚಂದ್ರನನ್ನೇ ಮೋಹಿಸುವಂತಹ ಮಂದಹಾಸ. ಇವರನ್ನು ನೋಡುತ್ತಿದ್ದರೆ ನಾನೇ ಒಂದು ಸಾರಿ ಬಿಗಿದಪ್ಪಲೇ ಅನ್ನುವ ಭ್ರಾಂತಿ. ಹಾಗಂತಿದಂಗೆ ಕೃಷ್ಣನ ಮಾಯೆಯಿಂದ ಅವರು ಹೊರಟೋಗ್ತಾರೆ ಅಂತಿದ್ರು. ಇದೇನು ಆಶ್ಚರ್ಯ, ಇದೇನಿದು ಭ್ರಾಂತಿ, ಅಥವಾ ಕೃಷ್ಣನ ಮಾಯೆ ಏನಾದರೂ ಎನ್ನನ್ನು ಆವರಿಸಿರುವುದು? ಏನವೆಲ್ಲವೋ ಕೃಷ್ಣ, ಈ ನಿನ್ನ ಮಾಯಾ ಶಯನಗಾರವನ್ನು ಕಂಡು ಬೆರಗಾಗುವನಲ್ಲ ಈ ಛಲದಂಕಮಲ್ಲ. ಇವನಾರು ಸ್ವಸಾಗರ ಪೃಥ್ವಿಯನ್ನೇ ಏಕಕಾಲದಲ್ಲಿ ಶಾಸನ ಮಾಡಬಲ್ಲ ವಸುಂಧರೆಯ ಕುವರ, ಗಾಂಧಾರಿ ದೇವಿಯ ಗರ್ಭ ಸಂಜಾತ, ಶತ್ರುಧ್ವಂಸ ಧುರೀಣ, ಅಷ್ಟೈಶ್ವರ್ಯ ಫಲ ಸಂಪನ್ನ ಈ ಚಂದ್ರಕುಲ ಚಕ್ರೇಶ್ವರನ ಅರಮನೆಗಿಂತಲೂ ಈ ಮಾಧವನ ಅರಮನೆಯು ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ. ಅಂತೂ ನನ್ನ ಸೋದರ ಮಾವ ಶಕುನಿಯ ಸಲಹೆಯಂತೆ ನನ್ನ ದಾಯಾದಿಗಳ ಕಣ್ತಪ್ಪಿಸಿ ಮೊದಲೇ ದ್ವಾರಕೆಯನ್ನು ಪ್ರವೇಶಿಸಿದ್ದಾಯಿತು. ಇನ್ನು ನನ್ನ ಭಾಗ್ಯೋದಯ ಹೇಗಿರುವುದೋ ನೋಡಿದರು ಅಂದಾಗ ಇಲ್ಲಿ ಸಾತ್ಯಕಿ ನಿಂತಿರ್ತಾರೆ ನೋಡಿ, ಅವರು ಕೃಷ್ಣನ ಬಂಟು. ಓಹೋ ಸಾತ್ಯಕಿ, ಎಲ್ಲಿ ನಿಮ್ಮ ಕೃಷ್ಣನು? ಕುರುರಾಜ, ಶ್ರೀಕೃಷ್ಣ ಪರಮಾತ್ಮನು ನಿದ್ರಾಪರವಶರಾಗಿದ್ದಾರೆ. ಏನು, ಕೃಷ್ಣನು ಇನ್ನು ನಿದ್ರಿಸುತ್ತಿರುವನೆ? ಅದು ಹಗಲಿನ ವಸಂತ ಕುಸುಮಾಗ್ರಣಿತ ಕುಸುಮಗಳ ಸುಗಂಧ ಸುಪರಿಮಳ ಸುವಾಸನೆಯಿಂದ ಕಂಗೊಳಿಸುತ್ತಿರುವ ಚತುರ್ದಶ ಭವನಗಳಲ್ಲಿ ಅಚಲ ಕೀರ್ತಿ ಗಳಿಸಿದ ದ್ವಾರಕಾ ನಗರದ ಅರಸನಾದ ನಂದಗೋಪಾಲನು ಇನ್ನೂ ಹಗಲು ನಿದ್ರೆಯಲ್ಲಿ ಮಗ್ನನಾಗಿರುವುದನ್ನು ನೋಡಿದರೆ ಇದಕ್ಕೇನೋ ಕಾರಣವಿರಲೇಬೇಕು. ಇರಲಿ, ಕಾರಣವನ್ನು ಅರಿತು ಬಂದವನಲ್ಲ ಈ ಛಲದಂಕಮಲ್ಲ. ನನಗೆ ನನ್ನ ಕಾರ್ಯವಾದರೆ ಸಾಕು. ಸಾತ್ಯಕಿ, ನಿಮ್ಮ ಕೃಷ್ಣನು ನಿದ್ರೆ ಬಂದು ನಿದ್ರಿಸುತ್ತಿರುವನೋ ಅಥವಾ ನಿದ್ರಿಸುವಂತೆ ನಟಿಸುತ್ತಿರುವನು? ಕುರುರಾಜ, ನನಗೂ ಹಾಗೆಯೇ ತೋರುವ. ಅದರಲ್ಲಿ ಸಾತ್ಯಕಿ, ನಿನ್ನೊಡನೆ ಒಂದು ಮಾತಿದೆ. ಅದೇನು ಕುರುರಾಜ? ನಮಗೂ ಪಾಂಡವರಿಗೂ ಭೀಕರ ಸಂಗ್ರಾಮವು ಸಿದ್ಧವಾಗಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು, ತಿಳಿಯಿತು? ರಾಜೇಂದ್ರ, ಇದಕ್ಕೆ ನಾನೀಗ ಉತ್ತರ ಕೊಡಲು ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ? ಏಕೆಂದರೆ ನಾವು ಶ್ರೀಕೃಷ್ಣ ಪರಮಾತ್ಮನ ಅಧೀನ. ಪರಮಾತ್ಮನು ಎಲ್ಲಿರುವರೋ ನಾವು ಅಲ್ಲಿಯೇ ಇರಬೇಕು. ಪ್ರಶ್ನೆಗೆ ಸರಿಯಾದ ಉತ್ತರ. ಹಾಗಾದರೆ ನಿಮ್ಮ ಕೃಷ್ಣನು ನನ್ನ ಪಕ್ಷವನ್ನು ವಹಿಸಿದ್ದೇ ಆದರೆ ಸಮಸ್ತ ಯಾದವ ಸೈನ್ಯ ನನ್ನ ಕೈವಶ. ಓಹೋ, ಸಂದೇಹವೇಕೆ? ಸೇರಿದಂತೆಯೇ ಸರಿ. ಪರಮಾತ್ಮನು ಇನ್ನೇನು ಎಚ್ಚರಗೊಳ್ಳುವರು? ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಆಗಬಹುದು ಅಂತ ಹೇಳಿ ಬಂದು ಕೂತ್ಕೊಂತ, ಕಾಲ್ ಕಡೆ ಕೂತ್ಕೊಂತ ನೋಡಿ, ಕಾಲ್ ನೋಡಿ. ಛೇ, ಐತಾಮಹ, ದಿಗ್ದಿಗಂತ, ಜಗತ್ ಪ್ರಚಂಡ, ಉದ್ದಂಡ ಧೋರ್ದಂಡ ಗಂಟುಗಲಿಗಳ ಗಂಡ, ರಣಪ್ರಚಂಡ, ಮಲ್ಲರೋಳ್ ಮಲ್ಲ, ಜಗದೇಕ ಮಲ್ಲ, ಈ ಚಂದ್ರಕುಲ ಚಕ್ರೇಶ್ವರನಾದ ನಾನು ಗೋಪಾಲಕನ ಪದದಡಿಯಲ್ಲಿ ಅಸಂಭವ. ನನಗೆ ಯೋಗ್ಯವಾದ ಸ್ಥಾನ ಶಿರೋಬಾಲ. ಹೋಗಿ ಕತ್ಕೊಂಡು ಅರ್ಜುನ ಬರ್ತಾರೆ. ಏ ಜನಾರ್ದನ,
ವಾಸುದೇವ ಈಗ ನನಗೆ ದರ್ಶನವನ್ನು ಕೊಡು. ಸಾತ್ವಿಕಿ ಎಲ್ಲಿ ಎಲ್ಲಿ ನನ್ನ ಪ್ರಾಣಸಕನು? ಇನ್ನೆಲ್ಲಿ ಅದೇನ ಪ್ರಾಣಸಕ? ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯಿತು. ಏಕೆ? ಏನಾಯಿತು ಸಾತ್ವಿಕಿ? ನನಗದನ್ನು ಹೇಳಲು ಸಾಧ್ಯವಿಲ್ಲ. ಆ ಪಾರ್ಶ್ವದಲ್ಲಿ ನೀನೇ ನೋಡು. ಅಣ್ಣನಾದ ದುರ್ಯೋಧನ ನನಗಿಂತ ಮೊದಲೇ ತಾರಕಿ. ಅರ್ಜುನ, ಇಂದಿನ ನಿನ್ನ ಆಲಸ್ಯ ಪ್ರವೃತ್ತಿಯ ಫಲದಿಂದ ದುರ್ಯೋಧನನಿಂದು ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆಯುವುದು ಎಂತಹ ವಿಳಂಬನ ಪಾತ್ರ. ಇದು ವಿಳಂಬನೆಯಲ್ಲ ಸಾತ್ವಿಕಿ, ಪಾಂಡವರ ದುರ್ದೈವ. ಅದಕ್ಕೆ ನಾವು ಮರುಗುವುದಾದರೆ ಕೌರವರು ನಮ್ಮ ಆತ್ಮೀಯರಲ್ಲ. ವಾಸುದೇವನ ಕೃಪಾ ದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೂ ಅದು ನಮಗೆ ಅನಂತದ ವಿಷಯ. ಈ ದೃಷ್ಟಿಯನ್ನು ತನ್ನ 4 ಸಹೋದರರೊಡನೆ ಮತ್ತು ಪಾಂಚಾಲಿಯ ಸಂಗಡ ಚಿರದಿನದ ಸಲುವಾಗಿ ಮತ್ತೊಂದು ಸಾರಿ ವನವಾಸಕ್ಕೆ ತೆರಳಿದರು. ಆಗ ದುರ್ಯೋಧನ, ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಪ್ರಯಾಣ ಬೆಳೆಸಿದೆ ಎಂದು ತಿಳಿದ ಬಳಿಕವೇ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ನಿನಗಿಂತ ಮೊದಲೇ ಸುಯೋಧನ ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು ಕೊನೆಗೆ ಹೋದರೇನು ಅವರವರ ಭಾವಾನುರೂಪವಾದ ಫಲವೂ ಅವರಿಗೆ ಲಭಿಸುವುದಲ್ಲದೆ ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಇಂತಹ ಸಮಯದಲ್ಲಿ 4 ಕಡೆ ತಿರುಗಿದಲ್ಲವೇ ಹಲವಾರು ರಾಜರ ಸಹಾಯ ಸಹಕಾರವೂ ದೊರಕುವುದು. ಆದರೂ ನಾನು ಈ ದ್ವಾರಕೆಗೆ ಬಂದದ್ದು ಈ ಮಹಿಮಾಮೂರ್ತಿಯ ಪದತಳದಲ್ಲಿ ಕುಳಿತು 4 ಪ್ರೇಮದ ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ಸರಿ, ನೀನು ಯಾವ ಇಚ್ಛೆಯಿಂದಾದರೂ ಬಾ. ಆದರೆ ಅರ್ಜುನ, ಈ ಸಾರಿ ನಿಮ್ಮ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದನು. ಪಾರ್ಥ ಸಿಕ್ಕಿಬಿದ್ದನು. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಗುರು ಪಾಂಡವರ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದನ್ನು ನಾನು ಮರೆತಿಲ್ಲ. ನೀನೂ ಮರೆಯಬೇಡ. ನಾನೂ ಮರೆತಿಲ್ಲ. ಹೇಳಿ ಜನಾರ್ದನ, ಜಾಗರೀಕನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆ, ಅಂಧಕಾರದಿಂದ ಬೆಳಕಿನಡೆಗೆ ಕರೆದುಕೊಂಡು ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಕೊಡು. 7 ಚಕ್ರಪಾಣಿ 7 3 ಲೋಕದ ಮಂಗಳ ಸೂತ್ರವು ನಿನ್ನ ಕೈ ಸೇರಿ. ಕೃಷ್ಣ ಎದ್ದಾಗ ಅರ್ಜುನ ಕಾಲ್ ಕಡೆ ಕುಳಿತಿರ್ತಾರೆ, ದುರ್ಯೋಧನ ತಲೆ ಕಡೆ ಕುಳಿತಿರ್ತಾರೆ. ಕೃಷ್ಣ ಎದ್ದು ಅರ್ಜುನನನ್ನು ಒಂದು ಎಷ್ಟು ಎಲ್ಲರೂ ಕುಶಲೇ. ಈ ಚರಣದಡಿಯಲ್ಲೇಕೆ ಕುಳಿತಪ್ಪ? ಆ ಪಾರ್ಶ್ವದಲ್ಲಿ ಕಿರೀಟಗಳಿರಲಿ. ಪರಮಾತ್ಮ, ನಿನ್ನ ಚರಣ ಸನ್ನಿಧಿಯೇ ನನಗೆ ಪವಿತ್ರವಾದ ಸ್ಥಾನ. ಅದುವೇ ನನಗೆ ಮಹಾಪ್ರಸಾದ. ದುರ್ಮತ ವಾಸುದೇವ ಯಾರು? ಗೌರವೇಶ ಯಾವಾಗ ಬಂದಿರಿ? ಹಸ್ತಿನಾವತಿಯಲ್ಲಿ ಎಲ್ಲರೂ ಕುಶಲವೇ? ಬಂದವರು ನೀವಾದರೂ ನನ್ನನ್ನು ನಿದ್ರೆಯಿಂದ ಎಚ್ಚರಗೊಳಿಸಬಾರದಿತ್ತೆ ಭಾವ. ಚಕ್ರವರ್ತಿ ಸಾರ್ವಭೌಮರಾದ ನೀವು ಕೂಡ ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯಿತಲ್ಲ ಭಾವ. ಭಾಮಾರಮಣ, ನಿದ್ರೆ ಬಂದು ನಿದ್ರಿಸುವವರನ್ನು ಎಚ್ಚರಿಸಬಹುದು. ನಿನ್ನಂಥ ನಿದ್ರಾವೇಶಧಾರಿಗಳನ್ನು ಎಚ್ಚರಿಸಲು ಯಾರಿಂದ ಸಾಧ್ಯ? ನಾನು ಬಂದು ಬಹಳ ವೇಳೆಯಾದರೂ ಎಚ್ಚರಗೊಳ್ಳದೇ ಇದ್ದ ನೀನು ಈ ನಿನ್ನ ಪಾರ್ಥ ಪ್ರಾಣಸಕನ್ನು ಕಂಡೊಡನೆ ಎದ್ದು ಕುಳಿತು ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟೆಯಲ್ಲ. ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಬಾಬು, ನೀವು ಬಂದದ್ದನ್ನು ನಾನು ನೋಡಬೇಕು. ಅದು ಹಾಗಿರಲಿ, ನೀವೀರುವರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣವಾಗಬೇಕು. ಕೃಷ್ಣ, ನಮಗೂ ಪಾಂಡವರಿಗೂ ಭೀಕರ ಸಂಗ್ರಾಮವು ಸಿದ್ಧವಾಗಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ಬಂದಿರುವುದು. ಏನು? ಗುರು ಪಾಂಡವರಿಗೆ ಭೀಕರ ಸಂಗ್ರಾಮ? ಅರ್ಜುನ, ಕೇಳಿದೆಯಾ ನಿಮ್ಮ ಅಣ್ಣನಾಡುತ್ತಿರುವ ಮಾತುಗಳನ್ನು? ಅದು ಹಾಗಿರಲಿ, ನೀನು ಕೂಡ ಯಾದವರ ಸಹಾಯವನ್ನು ಬೇಡುವ ಉದ್ದೇಶದಿಂದ ಬಂದೆಂದು ತೋರಲಿ. ಹೌದು ಜನಾರ್ದನ, ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ಜನಾರ್ದನ, ನೀವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿತ್ತು. ಆದ್ದರಿಂದ ನೀವು ನನಗೆ ಸಹಾಯವನ್ನು ಮಾಡಲೇಬೇಕು. ಕೂಡದು ಕೃಷ್ಣ. ಯಾರು ನನ್ನ ಬಳಿಗೆ ಮೊದಲು ಬಂದರೋ ಅವರ ಪಕ್ಷವನ್ನು ವಹಿಸುವುದು ವೀರೋಚಿತವಾದ ಧರ್ಮ. ಅಲ್ಲದೆ ನೀನು ವೀರನು, ಮೇಲಾಗಿ ನ್ಯಾಯಾಶೀಲನು. ಮೊದಲು ಇಲ್ಲಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದ್ದೇ ಆದರೆ ಧರ್ಮವನ್ನು ಪಾಲಿಸಿದಂತಾಗುವುದಲ್ಲವೇ? ಮುಗಿತು. ದರುಶನವು ಬಲಿಸಿತಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ. ಕರುಣೆಯ ತೋರಿದೆ ಕುವರನ ಪೋರೆದೆ, ಎಂದಿಗೆ ಈ ಋಣವ ತೀರಿಸಲಮ್ಮ.
ಎಂದಿಗೆ ಈ ಋಣವ ತೀರಿಸಮ್ಮ. ಮಗನೆಂಬ ಮಮಕಾರ ಬೇಕಿಲ್ಲವೇ ತಾಯೇ, ಮಗನೆಂಬ ಮಮಕಾರ ಬೇಕಿಲ್ಲವೇ ತಾಯೇ, ಐವರ ಮಾತೆ ನಿನಗೆ ಕೊರತೆ, ಐವರ ಮಾತೆ ನಿನಗಿರುವುದೇ ಕೊರತೆ, ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ನಾ ಮಾಡಿದ ಪರಾಧ ಏನದು ತಾಯಿ, ಆಶ್ಚರ್ಯವೆನಿಸಿ ಜೀವವ ಹೊರೆದೆ, ಆಶ್ಚರ್ಯವೆನಿಸಿ ಜೀವವ ಹೊರೆದೆ. ಮಗನೆಂಬ ಮಮಕಾರ ಬೇಕಿಲ್ಲವೇ ತಾಯೇ, ಮಗನೆಂಬ ಮಮಕಾರ ಬೇಕಿಲ್ಲವೇ ತಾಯೇ, ಐವರ ಮಾತೆ ನಿನಗೆ ಉದೇ ಕೊರತೆ, ಐವರ ಮಾತೆ ನಿನಗೆ ಉದೇ ಕೊರತೆ, ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ. ವಿರಾಟ್ ಪರ್ವದಲ್ಲಿ ಅಭಿಮಾನ್ಯ ಕೃಷ್ಣಮೂರ್ತಿ ಸ್ಟಾರ್ಟ್ ಮಾಡಿ ಸರ್. ಇದನ್ನ ದೊಡ್ಡಪ್ಪನ ಹತ್ರ ಬೇಡ್ಕಣಕ್ಕೆ ಬರ್ತಾನೆ. ಅವನ ಹತ್ರ ಒಂದು ಆಶ್ವಾಸನೆ ತಗೊಳಕ್ಕೆ ಬರ್ತಾ ಇರ್ತಾನೆ ಅಭಿಮಾನಿ. ಭಿಡೈ ಚಿಂತೆಯನು ತಡವ ಮಾಡದೆನಗೆ ಕೊಡು ನೀ ಅಭಯ, ಭಿಡೈ ಚಿಂತೆಯನು ತಡವ ಮಾಡದೆನಗೆ ಕೊಡು ನೀ ಅಭಯ, ಬಿಡದು ದ್ರೋಣನ ವ್ಯೂಹ ಭೇದಿಸಿ ಕಡೆದು ವೈರಿಯ ಸಿರಗಳನ್ನಲ್ಲ, ಬಿಡದು ದ್ರೋಣನ ವ್ಯೂಹ ಭೇದಿಸಿ ಕಡೆದು ವೈರಿಯ ಸಿರಗಳನ್ನಲ್ಲ, ರಣದೊಳಗೆ ಕೆಣಕಿದರೆ ಕರುಳುಗಳಂಬಗೆ ತಿರುವೆ, ಬಿಡೈ ಚಿಂತೆಯನು ತಡವ ಮಾಡದೆನಗೆ ಕೊಡು ನೀ ಅಭಯ. ತಂದೆ ಪಾರ್ಥನ ದಯವೊಂದಿರಲಿ ಇಂದಿರೇಶನೆ ಎದುರಿಗೆ ಬರಲಿ, ತಂದೆ ಪಾರ್ಥನ ದಯವೊಂದಿರಲಿ ಇಂದುರೇಶನೆ ಎದುರಿಗೆ ಬರಲಿ, ರಣದೊಳಗೆ ಕೆಣಕಿದರೆ ಕರುಳುಗಳಂಬಗೆ ತಿಡುವೆ, ಬಿಡೈ ಚಿಂತೆಯನು ತಡವ ಮಾಡದೆನಗೆ ಕೊಡು ನೀ ಅಭಯ. ತಂದೆ ಪಾರ್ಥನ ದಯವೊಂದಿರಲಿ ಇಂದಿರೇಶನೆ ಎದುರಿಗೆ ಬರಲಿ, ತಂದೆ ಪಾರ್ಥನ ದಯವೊಂದಿರಲಿ ಇಂದುರೇಶನೆ ಎದುರಿಗೆ ಬರಲಿ, ರಣದೊಳಗೆ ಕೆಣಕಿದರೆ ಕರುಳುಗಳಂಬಗೆ ತಿಡುವೆ, ಬಿಡೈ ಚಿಂತೆಯನು ತಡವ ಮಾಡದೆನಗೆ ಕೊಡು ನೀ ಅಭಯ. ದುರ್ಯೋಧನ ಇವರು ಇದ್ದ ಆಕಾಂಕ್ಷೆ ಎಲ್ಲ ಮುಗಿದೋಗಿರ್ತದೆ. ಲಾಸ್ಟ್ಗೆ ಒಂದು ಹಾಡು ಹೇಳ್ಕೊಂಬರ್ತಾನೆ. ಇವನಿಗೆ ಒಂಥರ ಆಕ್ರೋಶ ಬಂದು ಅವಾಗ ವಿರಾಟ್ ಪರ್ವದಲ್ಲಿ ಹರಗಲರ ಪಿಕುಲ ಭಾರತಿ ಮೆರವ, ಅರಗಲರ ಪಿಕುಲ ಭಾರತಿ ಮೆರವ, ಬಿಗಿಲನೆ ಭಕ್ತಿಯ ಪಡೆಯುವ ಭೂಪನಾನಿರೇ ಈ ಪರಿರಣದೋ, ಭೂಪನಾನಿರೇ ಈ ಪರಿರಣದೋ, ಹರಗಲರ ಪಿಕುಲ ಭಾರತಿ ಮೆರವ. ಎತ್ಯೋ ಮಾವ ಬಂದು ನೋಡು ನಿನ್ನ ಮಗಳ, ನೆವಾತ ಕಂಡು ಮಾಡ್ತಾಳೆ ಮನೆಯಾಗಿ ಅಷ್ಟಾಗಿಷ್ಟಕ್ಕೂ ಜಗಳ, ಅತ್ತೆ ಮಾವನ ಭಯವಿಲ್ಲ ಗಂಡನ ಕೆರೆ ಮಾಡೋದಿಲ್ಲ, ಒಳ್ಳೆ ಮಾತಿಗೆ ಬಗ್ಗೊಲ್ಲ ಬೈದ್ರೆ ಮಾತೆ ಆಡ್ಸಕ್ಕಿಲ್ಲ, ಏನು ಎಣ್ಣೆಂತ ಎತ್ಯೋ ಮಾವ ಬಂದು ನೋಡು ನಿನ್ನ ಮಗಳ. ಮುಂಜಾನೆ ಬಿರ್ನೆದ್ದು ಮುಂಬಾಗ್ಲಿ ನೀರಾಗಿ ರಂಗೋಲಿ ಬಿಡೋಳು ಗರತಿ, ಮುಂಜಾನೆ ಬಿರ್ನೆದ್ದು ಮುಂಬಾಗ್ಲಿ ನೀರಾಗಿ ರಂಗೋಲಿ ಬಿಡೋಳು ಗರತಿ, ಇವಳು ಹೇಳೋದೆ ಮಧ್ಯಾಹ್ನ ಮಕ್ಕಳು ನೀರಾಕೆ ಕುಡಿತಾಳೆ ಕಾಫಿ ಒದ್ದರ್ತಿ, ನಾವು ಇವಳು ಎಣ್ಣೆ ದಾಳಿಗೆ ತರ್ತಿ, ಏನು ಎಣ್ಣೆ ಅಂತ ಎತ್ತೋ ಮಾವ ಬಂದು ನೋಡ ನಿನ್ನ ಮಗಳ, ಯಾವತ್ತ ಕಂಡು ಮಾಡ್ತಾಳೆ ಮನೆಯಾಗೆ ಅಷ್ಟಾಕಿಷ್ಟಕ್ಕೂ ಜಗಳ.
ಇಟ್ಟು ಉಪ್ಪೆಸರು ಹೊಲ್ತಾಕೆ ಮಾಡ್ಕೊಂಡು ಬಾರಮ್ಮಿ ಅಂದಿದ್ದೆ ತೆಪ್ಪ ಇಟ್ಟು ಉಪ್ಪೆಸರು ಹೊಲ್ತಾಕೆ ಮಾಡ್ಕೊಂಡು ಬಾರಮ್ಮಿ ಅಂದಿದ್ದೆ ತೆಪ್ಪ ಇವಳು ವಯ್ಯಾರ ಮಾಡ್ಕೊಂಡು ಹಿಟ್ಟನೆಲ್ಲ ಬೀಳಿಸ್ಕೊಂಡು ಉಳಿಸವಳೆ ಒಂದು ಆಕೆವಳೆ ಒಂದು ಗಾಡಿ ಉಪ್ಪ ಏನು ಎಣ್ಣೆಂತ ಎದ್ಯೋ ಮಾವ ಬಂದು ನೋಡು ನಿನ್ನ ಮಗಳ ನೆವ ತಕ್ಕಂಡು ಮಾಡ್ತಾಳೆ ಮನೆಯಾಗಿ ಅಷ್ಟಾಕಿಷ್ಟಕ್ಕೂ ಜಗಳ ಅತ್ತೆ ಮಾವನ ಭಯವಿಲ್ಲ ಗಂಡನ ಕೆರೆ ಮಾಡೋದಿಲ್ಲ ಒಳ್ಳೆ ಮಾತಿಗೆ ಬಗ್ಗಲ್ಲ ಬೈದ್ರೆ ಮಾತೇ ಆಡ್ಸಕ್ಕಿಲ್ಲ